ತುಂಬಾ ದಿನ ಆಗಿತ್ತು ನಾನು ವಿಡಿಯೋ ಮಾಡಿಲ್ಲ, ನನಗೆ ಯಾಕೋ ಹುಷಾರಿಲ್ಲ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ಪರವಾಗಿಲ್ಲ. ಅಂದರೂ ನನಗೆ ಹುಷಾರಿಲ್ಲ. ಸೊ ತುಂಬ ಜನ ನಾನು ಕಮೆಂಟ್ ಮಾಡ್ತಾಯಿದ್ರು ಯಾಕೆ ವಿಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್. ನಾನು ಹುಷಾರಿಲ್ಲ ಕಾರಣಕ್ಕೋಸ್ಕರ ನಾನು ವಿಡಿಯೋ ಮಾಡಿರಲಿಲ್ಲ. ಜಸ್ಟ್ ಇವತ್ತು ಯಾವುದೋ ಒಂದು ವೆಬ್ ಸೀರೀಸು ಶೂಟಿಂಗ್ ಇತ್ತು ಅಂತ ಹೇಳಿ ರೆಡಿ ಆಗಿದ್ದೀನಿ. ಕೈ ತುಂಬ ಪೇನ್ ಇದೆ ನನಗೆ. ಸೊ ಜಸ್ಟು ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಮನೆಯಲ್ಲೂ ಯಾರೂ ಇಲ್ಲ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ. ಸೊ ಹಾಗಾಗಿ ವಿಡಿಯೋ ಮಾಡಿಲ್ಲ. ಇನ್ನು ಮುಂದೆ ಒಂದೊಂದೇ ಟ್ರೈ ಮಾಡ್ತೀನಿ, ವಿಡಿಯೋ ಹಾಕ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್. ಅಡುಗೆ ಮಾಡೋಕ್ಕಿಂತ ಮುಂಚೆ ಇವಾಗ ತುಂಬ ಚಳಿ ಅಲ್ವಾ? ಸೊ ಈ ಚಳಿಯಲ್ಲಿ ನಮ್ಮ ಬಾಡಿನ ಚೆನ್ನಾಗಿ ಇಟ್ಕೋಬೇಕು ನಾವು. ಆಮೇಲೆ ಸ್ಕಿನ್ ಕೇರ್ ಮಾಡ್ಕೋಬೇಕು, ನಮ್ಮ ಸ್ಕಿನ್ನ ಚೆನ್ನಾಗಿ ನೋಡ್ಕೋಬೇಕು. ಸೊ ಯಾವಾಗಲೂ ನಾನು ಹೇಳೋ ಥರ ಈ ಥರ ಡ್ರಿಂಕ್ನ ರೆಡಿ ಮಾಡ್ಕೊಳ್ಳಿ. ಸೊ ನಾನು ಆ ವಿಡಿಯೋದಲ್ಲಿ ಹಾಕಿದ್ದೀನಿ. ಆವಾಗ ಕುಡಿಯೋದ್ರಿಂದ ಸೊ ನಮ್ಮ ಬಾಡಿ ತುಂಬ ಚೆನ್ನಾಗಿರುತ್ತೆ, ಗ್ಲೋ ಇರುತ್ತೆ, ಟ್ಯಾನ್ ಆಗಂಗಿಲ್ಲ, ಹೈಡ್ರೇಷನ್ ಅಂತಾರಲ್ಲ, ಸೊ ಅದು ಆಗುತ್ತೆ. ನಂಗೆ ಅಷ್ಟು ಹೇಳಕ್ಕೆ ಬರಲ್ಲ. ಇದು ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಗುಡ್ ಬ್ಯಾಕ್ಟೀರಿಯಾ ಇರುತ್ತಂತೆ. ಸೊ ಅದು ನಾವು ಕುಡಿಯೋದ್ರಿಂದ ನಮಗೆ ತುಂಬ ಬೆನಿಫಿಟ್ ಇರುತ್ತೆ. ತುಂಬ ಚೆನ್ನಾಗಿ ಜೀರ್ಣಕ್ರಿಯೆ ಆಗುತ್ತೆ, ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ, ಹಂಗೆ ಫೇಸು ಗ್ಲೋ ಆಗುತ್ತೆ, ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಸೊ ಇದನ್ನು ನೀವು ಕಂಟಿನ್ಯೂ ಆಗಿ ಕುಡಿತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ, ಒಂದು ಮಂತಲ್ಲಿ ನಿಮ್ಮ ಚೇಂಜಸ್ ಗೊತ್ತಾಗುತ್ತೆ. ಸೊ ಅದಕ್ಕೆ ಟ್ರೈ ಮಾಡಿ. ಇವಾಗ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ, ಹೊಟ್ಟೆ ತುಂಬ ಹಸಿತಾ ಇದೆ. ಬನ್ನಿ ಹೋಗೋಣ. ಹೇಗೆ ರೆಡಿ ಆಗಿದ್ದೀನಿ? ಚೆನ್ನಾಗಿ ರೆಡಿ ಆಗಿದ್ದೀನ? ಹೇಗೆ ಕಾಣಿಸ್ತಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ. ನಮ್ಮ ಕಿಚನ್ ಕ್ಲೀನ್ ಇಲ್ಲ, ಏನೂ ಕೆಲಸ ಮಾಡಿಲ್ಲ. ಯಾಕಂದರೆ ಕೈ ಪೇನ್ ಇರೋ ಕಾರಣಕ್ಕೋಸ್ಕರ ನಾನು ಜಾಸ್ತಿ ಕೆಲಸ ಮಾಡಬೇಡ ಅಂತ ಹೇಳಿದ್ರು ಡಾಕ್ಟರ್. ಅದಕ್ಕೆ ಮಾಡಿಲ್ಲ. ಇಟ್ಸ್ ಓಕೆ, ನಿಮ್ಗೆ ಗೊತ್ತಲ್ಲ ಅಡ್ಜಸ್ಟ್ ಮಾಡ್ಕೋತೀರ ಅಂತ. ಬ್ರೆಡ್ಡಿಂದ ಹೆಂಗೆ ಅಂದರೆ ಸಿಂಪಲ್ಲಾಗಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ಕೊಂಡಿರ್ತೀರ ಅನಿಸುತ್ತೆ, ಬಟ್ ಗೊತ್ತಿಲ್ಲ. ನಾನು ಯಾವಾಗಲೂ ಹೊಟ್ಟೆ ಹಸಿದಾಗ ಅಥವಾ ಏನಾದ್ರು ತಿನ್ಬೇಕು ಅನ್ನಿಸ್ದಾಗ ನಾನು ಈ ಥರ ಮಾಡ್ಕೋತೀನಿ. ನೀವು ಏನಾದರೂ ಇಷ್ಟ ಆದರೆ ಮಾಡ್ಕೊಳ್ಳಿ, ಓಕೆನಾ? ಬನ್ನಿ ಸ್ಟಾರ್ಟ್ ಮಾಡೋಣ. ತವಾ ಇಟ್ಕೊಂಡಿದ್ದೀನಿ, ಗ್ಯಾಸ್ ಹಚ್ಕೊಂಡು ಗ್ಯಾಸ್ನ ಸಣ್ಣ ಮಾಡ್ಕೋಬೇಕು. ಹಾಗೆ ಇಲ್ಲಿ ಮೂರು ಪೀಸು ನಾನು ಬ್ರೆಡ್ ತೊಗೊಂಡಿದ್ದೀನಿ. ಸೊ ಬ್ರೆಡ್ನ ಸ್ವಲ್ಪ ಇದ್ರ ಮೇಲೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆಯಲ್ಲ, ಸೊ ಇವಾಗ ನಾನಿಲ್ಲಿ ತುಪ್ಪ ಹಾಕೋತೀನಿ. ನಿಮ್ಗೆ ಬೇಕು ಅಂತ ಹೇಳಿದರೆ ಆಯಿಲು ಹಾಕೋಬೋದು. ಬೇಕು ನೀವೆಷ್ಟು ತಿಂತೀರಾ ಅಂತ ನೋಡಿಕೊಂಡು ಸೊ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಈ ಥರ ಇದು ಮಾಡ್ಕೊಳ್ಳೋಣ ನಾವು. ಈ ಥರ ಗೋಲ್ಡನ್ ಕಲರ್ ಬರಬೇಕು ಬ್ರೆಡ್ಡು. ನೋಡಿ, ತುಪ್ಪನೂ ಬಿಸಿ ಆಯಿತು. ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು. ಮುಗೀತು, ಇದು ರೆಡಿ ಆಯಿತು. ಸೊ ಎರಡು ಕಡೆ ಸ್ವಲ್ಪ ಗೋಲ್ಡ್ ಕಲರ್ ಬರೋವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಂಡಿದ್ದಾಯಿತು. ಇದನ್ನ ನೀವು ಟೀ ಜೊತೆ ಹಾಗೆ ತಿನ್ಬೋದು, ಸಖತ್ ಟೇಸ್ಟ್ ಇರುತ್ತೆ. ಸೊ ನಾವು ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಳ್ಳೋಣ. ಹಂಗೆ ಸ್ವಲ್ಪ ಸಾಲ್ಟ್. ಎರಡು ಮೊಟ್ಟೆ ತಗೊಂಡಿದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡೆ. ಈಗ ಮೊಟ್ಟೆ ಒಡೆಯೋದೇ ಕಷ್ಟ, ಒಡೆದಾಕೋದೇ ಕಷ್ಟ. ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ.
ಆಮೇಲೆ ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಕೊತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊತೀನಿ. ಸೊ ಇವಾಗ ಹಾಫ್ ಬಾಯ್ಲ್ ರೆಡಿ ಆಯಿತು. ಸಂಜೆ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿ, ಅಂದರೆ ಟೇಸ್ಟಿ ಆಗಿರುತ್ತೆ. ಓಕೆ, ಸಂಜೆ ಟೈಮಲ್ಲಿ ತಿನ್ನೋಕೆ ಸ್ನ್ಯಾಕ್ಸ್ ರೆಡಿ ಆಯಿತು. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ತಿನ್ನಬೇಕು ಅಂತ. ಅಷ್ಟೇ ಟೇಸ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡ್ಕೊಂಡು ತಿನ್ನಿ. ಯಾರಾದರೂ ಬ್ಯಾಚುಲರ್ಸ್ ಇರ್ತೀರಲ್ವಾ, ಸೊ ಮನೇಲಿ ಒಬ್ಬೊಬ್ಬರೇ ಇದ್ದಾಗ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಡುಗೆನ. ಸೊ ಆ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಹೊಟ್ಟೆನೂ ತುಂಬುತ್ತೆ, ಹೆಲ್ದಿನೂ ಆಗಿರುತ್ತೆ. ನಾನು ಯಾವಾಗಲೂ ಇದು ಮಾಡ್ಕೊಂಡು ತಿಂತಾ ಇರ್ತೀನಿ. ಸೊ ಬೇಗ ಆಗುತ್ತೆ, ಒಂದು 5-10 ನಿಮಿಷದಲ್ಲಿ ಆಗುತ್ತಲ್ವಾ. ಸೊ ಅದಕ್ಕೆ ನೀವು ಒಂದ್ಸರಿ ಮಾಡ್ಕೊಂಡು ತಿನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಹುಡುಕ್ತಾ ಇದ್ದೀನಿ. ಸೊ ಇದ್ರ ಮೇಲೆ ಬ್ರೆಡ್ ಹಾಕೋದು. ಸಕ್ಕತ್ತಾಗಿರುತ್ತೆ. ಒಂದ್ಸಲ ನೀವು ಮಾಡ್ಕೊಂಡು ತಿನ್ನಿ, ನಿಮಗೂ ಇಷ್ಟ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಮಾಡಿಕೊಡಿ, ಖುಷಿ ಪಡ್ತಾರೆ. ಸಂಜೆ ಹೊರಗಡೆ ಕೆಲ್ಸಕ್ಕೆ ಹೋಗಿರ್ತಾರಲ್ವಾ, ಸೊ ಅವ್ರಿಗೇನೋ ತಿನ್ಬೇಕು ಅನಿಸಿರುತ್ತೆ. ಸೊ ಅವಾಗ ಈ ಥರ ಮಾಡಿಕೊಟ್ಟು ಒಂದು ಕಪ್ ಟೀ ಕೊಟ್ಬಿಟ್ರೆ ತುಂಬ ಖುಷಿ ಪಡ್ತಾರೆ. ತುಂಬ ಚೆನ್ನಾಗಿದೆ, ಸಖತ್ ಇಷ್ಟ ಆಯಿತು. ನೀವು ಸಂಜೆ ಟೈಮಲ್ಲಿ ಏನಾದ್ರು ತಿನ್ನಬೇಕು ಅನಿಸಿದ್ರೆ, ಅಂದರೆ ಇವಾಗ ಚಳಿ ಅಲ್ವಾ, ಬಿಸಿ ಏನಾದ್ರು ತಿನ್ನಬೇಕು ಅನಿಸಿದ್ರೆ ಈ ಥರ ಮಾಡ್ಕೊತೀನಿ. ಮೊಟ್ಟೆ ತಿನ್ನೋರು ಈ ಥರ ಹಾಫ್ ಬಾಯ್ಲ್ ಹಾಕ್ಕೊಂಡು ಮೊಟ್ಟೆ ತಿನ್ನಿ. ನಂಗೆ ಮೊಟ್ಟೆ ತಿನ್ನಲ್ಲ ಅಂತ ಹೇಳಿದ್ರೆ ಟೀ ಜೊತೆ ಬ್ರೆಡ್ನ ಎಡ್ಕೊಂಡು ತಿನ್ಬೋದು. ಸಖತ್ ಟೇಸ್ಟ್ ಇರುತ್ತೆ, ಹಾಗೆ ಹೆಲ್ದಿನೂ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಸೊ ನನ್ನ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲ ವೀಡಿಯೋಸು ನೋಡಿ, ಎಲ್ಲೂ ಸ್ಕಿಪ್ ಮಾಡಲಾರ್ದೇ ಫುಲ್ ವೀಡಿಯೋಸ್ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ತುಂಬ ನಂಬಿದ್ದೀನಿ, ನನ್ನ ಕೈ ಬಿಡೋಕ್ಕೆ ಹೋಗಬೇಡಿ. ತುಂಬ ಅಂದರೆ ತುಂಬ ಲೈಫಲ್ಲಿ ಸಪೋರ್ಟ್ ಪಡ್ತಾನೇ ಇದ್ದೀನಿ. ಪ್ರತಿಯೊಂದು ವಿಷಯದಲ್ಲೂ ತುಂಬ ಕಷ್ಟ ಆಗ್ತಿದೆ. ಲೈಫು ತುಂಬ ಚಾಲೆಂಜಿಂಗ್ ಇದೆ. ನನ್ನ ಲೈಫು ಪರ್ಸ್ನಲ್ ಆಗಿ ಎಲ್ಲಿ ನೋಡಿದ್ರು ಶತ್ರುಗಳೇ, ಎಲ್ಲಿ ಆ ಕಡೆ ತಿರುಗಿದ್ರು ಶತ್ರುಗಳೇ, ಈ ಕಡೆ ತಿರುಗಿದ್ರು ಶತ್ರುಗಳೇ. ಯಾರ್ದು ಸಪೋರ್ಟ್ ಇಲ್ಲ. ನೀವು ಸಪೋರ್ಟ್ ಮಾಡ್ತೀರಾ, ಬೆಳೆಸ್ತೀರಾ ಅನ್ನೋ ಒಂದು ಹೋಪ್ ನಂಗೆ ತುಂಬ ಇದೆ. ತುಂಬ ಜನ ನನ್ನ ವೀಡಿಯೋಸ್ ಯಾರು ನೋಡ್ತಿಲ್ಲ, ಜಸ್ಟ್ ಕೆಲವೊಂದು ಕಮೆಂಟ್ನ ಓದಿ ಆ ಕಮೆಂಟ್ನ ರಿಪ್ಲೈ ಮಾಡ್ತೀರಾ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಪ್ಲೀಸ್ ಹಂಬಲ್ ರಿಕ್ವೆಸ್ಟ್. ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಕೆಲವೊಬ್ರು ಏನು ಮಾಡ್ತೀರಾ ಅಂದರೆ, ನಿಮ್ಮ ವಿಡಿಯೋ ನೋಡ್ತೀವಿ, ಚಾಟ್ ಮಾಡಿ, ನಂಬರ್ ಕೊಡಿ ಅಂತ ಕೇಳ್ತಿದ್ದೀರಾ. ದಯವಿಟ್ಟು ಅನ್ನಂದಿರ ಕೈ ಮುಗಿತೀನಿ. ಆ ಥರ ಮಾಡೋಕ್ಕೆ ಹೋಗಬೇಡಿ, ಕೇಳೋಕ್ಕೆ ಹೋಗಬೇಡಿ. ಇಷ್ಟ ಆದರೆ ನೋಡಿ, ಇಷ್ಟ ಆಗಿಲ್ಲ ಅಂದರೆ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಬಟ್ ನಾನು ತುಂಬ ಅಂದರೆ ತುಂಬ ನಂಬಿದ್ದೀನಿ. ನನ್ನ ಫ್ಯಾಮ್ಲಿಗಿಂತ ಹೆಚ್ಚು ನಾನು ನಿಮ್ಮನ್ನು ನಂಬಿದ್ದೀನಿ. ನಂಗೆ ಇನ್ನೂ ಮುಂದೆ ನಾನು ವಿಡಿಯೋ ಮಾಡ್ತೀನಿ ಹುಷಾರಾದಮೇಲೆ. ಸೊ ಮತ್ತೆ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಶೇರು, ಕಮೆಂಟು, ಲೈಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು ಸೋ ಮಚ್. ನಂಗೆ ಇಷ್ಟು ದಿನ ನಂಗೆ ಸಪೋರ್ಟ್ ಮಾಡ್ತಿರೋ ನನ್ನ ಫ್ಯಾಮ್ಲಿ ಫ್ರೆಂಡ್ಸ್ಗೆ, ನಿಮಗೆಲ್ಲ ನೀವೇ ನಂಗೆ ಫ್ಯಾಮ್ಲಿ. ಸೊ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಅಷ್ಟೇ, ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ ನಿಮ್ಮ ಹತ್ರ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಅದು ತಿಂದು ಖಾಲಿ ಮಾಡಬೇಕಲ್ಲ, ಹೊಟ್ಟೆ ತುಂಬ ಹಸಿತಾ ಇದೆ, ನಾನು ತಿಂತೀನಿ. ನೀವು ಒಂದ್ಸಲ ಟ್ರೈ ಮಾಡಿ, ತುಂಬ ಟೇಸ್ಟಿ ಆಗಿರುತ್ತೆ. ಯಾರೆಲ್ಲ ತಿಂದಿದ್ರೆ ನಂಗೆ ಕಮೆಂಟ್ ಮಾಡಿ, ಓಕೆನಾ? ನೆಕ್ಸ್ಟ್ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ದೇವರೇ, ಪ್ರತಿ ಹೆಣ್ಮಕ್ಳ ಜೀವನದಲ್ಲಿ ಲವ್ ಆಗೋ ಥರ ನಮ್ಮ ಜೀವನದಲ್ಲೂ ಲವ್ ಆಗುತ್ತಾ, ಮದುವೆ ಆಗುತ್ತಾ? ಒಂಥರ ಡ್ರೀಮ್ ಅನಿಸುತ್ತಲ್ವಾ? ಇದೆಲ್ಲ ನಮ್ಮ ಲೈಫಲ್ಲಿ ಆಗಲ್ಲ ಅನಿಸುತ್ತೆ. ಸೊ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ.
ನೋಡೋಣ.